ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ತನಿಖೆ ಮತ್ತು ಶೋಧ ಕಾರ್ಯದ ಬಗ್ಗೆ ನಿಮಗೆ ಗೊತ್ತೇ ಇದೆ. SIT ಅನಾಮಿಕ ವ್ಯಕ್ತಿ ಭೀಮಾ ಅಂತ ಕರೆಸ್ಕೊಳ್ಳುವ ಆ ಅನಾಮಿಕ ವ್ಯಕ್ತಿ ಬಂದು ಕೊಟ್ಟಿರುವ ದೂರಿನಲ್ಲಿ ಏನೆಲ್ಲ ಜಾಗಗಳನ್ನು ಗುರುತಿಸಿದಾರೋ ಆ ಜಾಗಗಳಿಗೆ ಹೋಗಿ ತೋಡುವಂತಹ ಕಳೆಬರಹಗಳನ್ನು ಹುಡುಕುವಂಥ ಕೆಲಸ ನಡೀತಾ ಇದೆ. ಅದು ಇವತ್ತು ಹೆಚ್ಚಿನ ಫಲ ಏನು ಕೊಟ್ಟಿಲ್ಲ. ಇಲ್ಲಿವರೆಗೆ ಏನಾಗಿದೆಯೋ ಅದೇ ಅಲ್ಲಿಗೆ ನಿಲ್ಲುತ್ತೆ. ಇವತ್ತು ಏನೂ ಸಹ ಸಿಕ್ಕಿಲ್ಲ. ಆದರೆ ಅದೇ ಊರಿನಲ್ಲಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಸೌಜನ್ಯ ಮನೆ ಇದೆಯಲ್ಲ, ಸೌಜನ್ಯ ಮನೆ ಬಳಿ ಕವರೇಜ್ಗೆ ಅಂತ ಹೋಗಿದ್ದಂತಹ ಯೂಟ್ಯೂಬರ್ಸ್ ಯಾರೆಲ್ಲರೂ ಸಹ ಆ ಧರ್ಮಸ್ಥಳದಲ್ಲಿ ನಡೀತಾ ಇರುವ ಅಧರ್ಮ ಕಾರ್ಯಗಳನ್ನು ಪ್ರಶ್ನೆ ಮಾಡ್ತಿದ್ದಾರೋ, ಹೋರಾಟದ ಭಾಗವಾಗಿದ್ದಾರೋ, ತಮ್ಮ ಯೂಟ್ಯೂಬ್ ಚಾನಲ್ಗಳ ಮೂಲಕ ಜನರಿಗೆ ಸತ್ಯವನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೋ ಅವರ ಮೇಲೆ ಸುಮಾರು 40-50 ರೌಡಿಗಳ ಗುಂಪು ಮಾರಣಾಂತಿಕ ಹಲ್ಲೆ ಮಾಡಿದೆ. 4 ಜನ ಯೂಟ್ಯೂಬರ್ಸ್ ಇವತ್ತು ಆಸ್ಪತ್ರೆಯಲ್ಲಿ ನರಳುವಂತೆ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಗಂಭೀರವಾಗಿದ್ದಾರಂತೆ. ಮತ್ತು ಒಂದಷ್ಟು ಕ್ಯಾಮರಾಗಳನ್ನು ಪುಡಿ ಮಾಡಿ ಬಿಸಾಕಿದ್ರು. ಅವರ ವಾಹನಗಳನ್ನು ಸಹ ಹಲ್ಲೆ ಮಾಡಿದ್ದಾರೆ. ಇದು ಇವತ್ತು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆಗಳು. ಮತ್ತು ಅದಕ್ಕೆ ಪ್ರಕಾಶ್ ರೈ ಮತ್ತು ರವಿ ಮಟ್ಟಣ್ಣವರು ಇಬ್ಬರು ಸಹ ಆಕ್ರೋಶವನ್ನು ಹಾಕಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ, ಪೂರ್ತಿ ವಿಡಿಯೋವನ್ನು ನೋಡಿ. ಸೊ ನಿಮಗೆ ಗೊತ್ತಿದೆ, ನಾನು ಹೇಳ್ದಂಗೆ ಇವತ್ತು ಆ ಹುಡುಕಾಟ ಏನಿದೆಯಲ್ಲ, ಅಸ್ಥಿಪಂಜರಗಳಿಗಾಗಿ ಹುಡುಕಾಟ, ಅದರಲ್ಲಿ ಯಾವುದೇ ಫಲ ಸಿಕ್ಕಿಲ್ಲ. ನಾಳೆ ಅದು ಮುಂದುವರಿಯುತ್ತೆ. ಸೊ ಆ್ಯಸ್ ಆಫ್ ನಾವು ನಿನ್ನೆ ಏನು ನಾವು ವಿಡಿಯೋ ಮಾಡಿದ್ವೋ ಅದೇ ಎಂಡು. ಆದರೆ ಇವತ್ತು ನಾನು ಹೇಳ್ದಂಗೆ ಸೌಜನ್ಯ ಮನೆ ಬಳಿ ಬಿಗ್ ಬಾಸ್ನ ಖ್ಯಾತಿಯ ರಜತ್ ಅನ್ನುವಂತಹ ವ್ಯಕ್ತಿ ಸೌಜನ್ಯ ಮನೆಗೆ ಭೇಟಿ ಕೊಡೋದಿತ್ತು. ಅದನ್ನು ತಿಳಿದಂತಹ ಈ ಯೂಟ್ಯೂಬರ್ಸ್ ಯಾರೆಲ್ಲ ಹೋರಾಟದ ಭಾಗದ ರೀತಿಯಲ್ಲಿ ಇದ್ದಾರಲ್ಲ, ಧೈರ್ಯವಾಗಿ ರಿಪಬ್ಲಿಕ್ ಆಫ್ ಧರ್ಮಸ್ಥಳವನ್ನು ಎದುರಿಸಿ ನಿಲ್ತಿದ್ದಾರಲ್ಲ, ಯಾರಿಗೂ ತಲೆ ಕೆಡಿಸ್ಕೊಳ್ಳದೆ ಸತ್ಯವನ್ನು ಬಿತ್ತರಿಸ್ತಾ ಇದ್ದಾರಲ್ಲ, ಆ ಯೂಟ್ಯೂಬರ್ಸ್ ಎಲ್ಲ ಅಲ್ಲಿ ಸೇರಿದ್ರು. ಆದರೆ ಅಲ್ಲಿಗೆ ದಿಢೀರ್ ಅಂತ ಬಂದಂತಹ ಒಂದು ಗುಂಪು, 40-50 ರೌಡಿಗಳು ಇದ್ದಂತಹ ಗುಂಪು, ಯಾವ ಕಾಮಾಂಧನ ರಕ್ಷಣೆಗೆ ಬಂದಿದ್ರೋ, ಕಾಮಾಂಧನ ಇಮೇಜ್ ರಕ್ಷಣೆಗೆ ಬಂದಿದ್ರೋ ಗೊತ್ತಿಲ್ಲ, ಯಾವ ಕಾಮಾಂಧ ಕಳಿಸಿದ್ನೋ ಗೊತ್ತಿಲ್ಲ. ಆದರೆ ಬಂದು ಆ ಯೂಟ್ಯೂಬರ್ಗಳ ಮೇಲೆ ದರ್ಪಶ್ ಮಾಡೋಕ್ಕೆ ಶುರು ಮಾಡಿದ್ರು, ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕೆ ಸತ್ಯ ಹೇಳ್ತೀರಿ ಅನ್ನೋ ರೀತಿಯಲ್ಲಿ ದೌರ್ಜನ್ಯ ಕೇಳಿದ್ರು. ಆ ಸಂದರ್ಭದಲ್ಲಿ ಅಲ್ಲಿಗೆ ಮಾತಿಗೆ ಮುಗಿಸ್ಲಿಲ್ಲ, ಹಲ್ಲೆಗೆ ಮುಂದಾದರು. ಹಲ್ಲೆ ಮಾಡಿ ಗಂಭೀರವಾದ ಗಾಯಗಳನ್ನು ಸಹ ಮಾಡಿದ್ದಾರೆ. ಈ ಹಲ್ಲೆಯಲ್ಲಿ ಕುಡ್ಲಾ ರಾಂಪೇಜ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ನ ಅಜಯ್ ಅಂಚನ್ ಮತ್ತು ಅವರ ಕ್ಯಾಮ್ರಾಮ್ಯಾನ್ಗೆ ಪೆಟ್ಟಾಗಿದೆ. ಅವರು ಆಸ್ಪತ್ರೆಯಲ್ಲಿದ್ದಾರೆ. ಯುನೈಟೆಡ್ ಮೀಡಿಯಾ ಅನ್ನುವಂತಹ ಯೂಟ್ಯೂಬ್ ಚಾನಲ್ನ ಅಭಿಷೇಕ್ ಅನ್ನುವರ ಮೇಲೆ ಹಲ್ಲೆಯಾಗಿದೆ. ಅವರೂ ಸಹ ಅದೇ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಸಂಚಾರಿ ಸ್ಟುಡಿಯೋಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ನ ವಿಜಯ್ ಅನ್ನುವವರ ಮೇಲೆ ಹಲ್ಲೆಯಾಗಿದೆ. ಅವರು ಸಹ ಆಸ್ಪತ್ರೆಯಲ್ಲಿದ್ದಾರೆ. ಒಟ್ಟು 4 ಜನ. ಅದರಲ್ಲಿ ಒಬ್ಬರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಿದೆ. ಗಂಭೀರವಾದ ಪೆಟ್ಟುಗಳು ಬಿದ್ದಿದ್ದಾವೆ. ಮಿಕ್ಕವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಸಣ್ಣ ಪುಟ್ಟ ಏನೆಲ್ಲ, ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಅಂತ ಸ್ವತಃ ಬಿಗ್ ಬಾಸ್ನ ಖ್ಯಾತಿಯ ಆ ವ್ಯಕ್ತಿ ಯಾರು ಹೋಗಿದ್ರಲ್ಲ, ರಜತ್ ಅಂತ, ಆ ವ್ಯಕ್ತಿ ಆ ನಂತರ ವಿಡಿಯೋ ಮಾಡಿ ಹೇಳಿದ್ದಾರೆ, ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಅವ್ರಿಗೆ ಅಂತ. ಯಾರು ಈ ರೌಡಿಗಳು? ಪೊಲೀಸರು ಎಲ್ಲಿ? ಬೆಳ್ತಂಗಡಿ ಪೊಲೀಸರು ಎಲ್ಲೋದ್ರು? ಎಲ್ಲ ಪ್ರಶ್ನೆಗಳಿಗೂ ಸಹ ಯಾವುದೇ ಉತ್ತರ ಇಲ್ಲ. ಪೊಲೀಸರ ಕಡೆಯಿಂದ ಯಾವುದೇ ಉತ್ತರ ಇಲ್ಲ. ಅಷ್ಟು ದೊಡ್ಡ ಗುಂಪು ಅಲ್ಲಿಗೆ ಹೇಗೆ ಬಂತು? ಅಷ್ಟು ಧೈರ್ಯವಾಗಿ ಯೂಟ್ಯೂಬರ್ಸ್ ಎಲ್ಲ ಇರೋ ಜಾಗದಲ್ಲಿ ಎಲ್ಲರ ಹತ್ರನೂ ಕ್ಯಾಮರಾ ಇರುತ್ತೆ. ಅವರು ಏನೇ ಮಾಡಿದ್ರು ಎಲ್ಲ ರೆಕಾರ್ಡ್ ಆಗುತ್ತೆ ಅನ್ನೋದು ಗೊತ್ತಿದ್ದು ಸಹ ನಾವು ಅವನ ಕಡೆಯವರು, ದಣಿಯ ಕಡೆಯವರು, ನಮ್ಮನ್ನೇನು ಮಾಡೋಕ್ಕಾಗಲ್ಲ, ನಾವು ಆನ್ ಕ್ಯಾಮ್ರಾ ಅಟ್ಯಾಕ್ ಮಾಡ್ತೀವಿ ಅಂತ ಬಂದ್ರ ಈ ಸರ್ಕಾರಕ್ಕೆ ನಾವು ಹೆದರಲ್ಲ, ಪೊಲೀಸರಿಗೆ ಹೆದರಲ್ಲ, ಸತ್ಯ ಹೇಳೋರ ಬಾಯಿ ಮುಚ್ಚಿಸ್ತೀವಿ, ಅವ್ರ ಮೇಲೆ ಹಲ್ಲೆ ಮಾಡ್ತೀವಿ, ಎಷ್ಟೇ ಕ್ಯಾಮ್ರಾಗಳಿದ್ರು ಸರಿ, ಎಷ್ಟೇ ಜನ ಇದ್ರು ಸರಿ ಅಂತ ಅಂದ್ಕೊಂಡು ಬಂದ್ರ. ಧೈರ್ಯ ನೋಡಿ ಅವ್ರದ್ದು, ಭಂಡ ಧೈರ್ಯ. ಕೊಳಕು ಕೆಲಸ ಮಾಡೋರಿಗೆ ಭಂಡ ಧೈರ್ಯ ಜಾಸ್ತಿ ಇರುತ್ತೆ. ಅದರ ಉದಾಹರಣೆನೇ ಇದು. ಹೇಗಿದ್ದ ಧರ್ಮಸ್ಥಳವನ್ನು ಏನು ಮಾಡಿಟ್ಟಿದ್ದಾರೆ ನೋಡಿ. ಗೂಂಡಾ ಪಡೆಗಳ ಅಡ್ಡ ಆಗೋಗಿದೆ ಅದು. ಆ ಇಡೀ ಗ್ರಾಮ ಯಾವುದಕ್ಕೋ ಖ್ಯಾತಿ. ಇವತ್ತು ಏನಾಗಿದೆ? ದಿನ ಬೆಳಗಾದ್ರೆ ಇಂತಹದ್ದೇ ಸುದ್ದಿ. ಯೂಟ್ಯೂಬರ್ಗಳು ಏನು ಮಾಡಿದ್ದಾರೆ? ಅವರು ಸತ್ಯವನ್ನು ಬಿತ್ತರಿಸ್ತಿದ್ದಾರೆ, ನೇರವಾಗಿ ಹೇಳ್ತಿದ್ದಾರೆ. ಹೇಳಬಾರ್ದು ಅಂತ ಇವರು ಏನೇನೋ ಇಂಜೆಕ್ಷನ್ಗಳೆಲ್ಲ ತಗೊಂಡು ಬಂದರು, ಕೇವಿಯಟ್ಗಳು ಹಾಕಿದ್ರು. ಅದನ್ನು ಹೈಕೋರ್ಟ್ ತೆರವು ಮಾಡಿದೆ, ತೆಗೆದು ಬಿಸಾಕಿದೆಯಲ್ಲ. ಮಾಡಿ ಸುದ್ದಿ ನೀವು ಮಾಡ್ತಿರೋದು ಸರಿ ಇದೆ ಅನ್ನೋ ರೀತಿಯಲ್ಲಿ. ಸೊ ಹೈಕೋರ್ಟ್ ಹೇಳಿದೆ, ಯಾವುದೇ ನಿರ್ಬಂಧ ಇಲ್ಲ, ಯಾರ ಹೆಸರು ಬೇಕಾದ್ರೂ ಹೇಳಿ, ಯಾವ ಊರ ಹೆಸರು ಬೇಕಾದ್ರೂ ಹೇಳಿ, ಯಾವ ವ್ಯಕ್ತಿ ಹೆಸರು ಬೇಕಾದ್ರೂ ಹೇಳಿ ಅಂತ ಹೇಳಿದೆಯಲ್ಲ, ಹೈಕೋರ್ಟೇ ಹೇಳಿದೆಯಲ್ಲ. ಮತ್ತು ಈ ಗೂಂಡಾ ಪಡೆಗೆ ನೋವು
ಯಾಕೆಂದರೆ ಅಲ್ಲಿಂದ ಬಿಸ್ಕೆಟ್ ಹಾಕಿರ್ತಾರೆ. ಯಾವ ರೀತಿ ಮಾಧ್ಯಮಗಳು ಬೊಗಳ್ತಾ ಇದ್ದಾವಲ್ಲ ದಿನ ಬೆಳಗಾದರೆ ಅವನ ಪರವಾಗಿ, ಆ ರೇಪಿಸ್ಟ್ಗಳ ಪರವಾಗಿ, ಆ ದೌರ್ಜನ್ಯದ ಪರವಾಗಿ, ದೌರ್ಜನ್ಯ ಮಾಡುವವರ ಪರವಾಗಿ, ಅದೇ ರೀತಿ ಇನ್ನೊಂದಷ್ಟು ಗೂಂಡಗಳನ್ನು ಸಹ ಸಾಕೊಂಡಿರ್ತಾರೆ. ಆ ಗೂಂಡಗಳನ್ನು ಬಿಟ್ಟಿದ್ದಾರೆ, ಇದು ಒಳ್ಳೆ ಸಮಯ ಅಲ್ಲಿಗೆ ಹೋಗಿ ಅಂತ. ಅದಕ್ಕೆ ಬಂದಿದ್ದಾರೆ ಈ ಗೂಂಡಾ ಪಡೆಯನ್ನು ತಗೊಂಡು ಬಂದರು. ಪಾಪ ಈ ಯೂಟ್ಯೂಬರ್ಸ್ನ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿದ್ದಂತಹ ಜರ್ನಲಿಸ್ಟ್ಗಳನ್ನು ಅಟ್ಯಾಕ್ ಮಾಡಿದ್ದಾರೆ. ಇನ್ನು ಇದರ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಪ್ರಕಾಶ್ ರೈ ಅವರು ವಿಡಿಯೋ ಮಾಡಿ ಇದನ್ನು ಖಂಡಿಸಿದ್ದಾರೆ. ಅಲ್ಲಿ ಏನು ನಡೀತಿದೆ, ಎಂತಹ ವಿಚಾರಕ್ಕೆ ಖ್ಯಾತಿ ಹೊಂದಿರುವಂತಹ ಊರು ಅದು, ಅಲ್ಲಿ ಇಂಥ ವಿಚಾರಗಳು ನಡೀತಾ ಇದೆಯಲ್ಲ, ಯಾರದು ಗೂಂಡಾ ಪಡೆ ಮಾಡಿರುವಂಥದ್ದು, ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಗುರುತಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ. ಇನ್ನು ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಟ್ಟಣ್ಣ ಅವರು ಸಹ ವಿಡಿಯೋ ಮಾಡಿ ಆಕ್ರೋಶ ಹೊರ ಹಾಕಿದ್ದಾರೆ. ಇದೆಲ್ಲ ಗೂಂಡಾ ಪಡೆಗಳು ಇಂತಿಂಥವ್ರು ಮಾಡಿಸಿರೋದು ಇದು ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಮತ್ತೆ ಅಲ್ಲಿ ಮುಂದಿನ ದಿನಗಳಲ್ಲಿ ಏನೇ ನಡೆದರೂ ಸಹ ಅದಕ್ಕೆ ಸರ್ಕಾರ ಹೊಣೆ ಆಗುತ್ತೆ, ಪೊಲೀಸರು ಹೊಣೆ ಆಗ್ತಾರೆ. ಏನು ಮಾಡ್ತಿದ್ದಾರೆ ಪೊಲೀಸರು? ಯಾವ ಕ್ರಮನೂ ಕೈಗೊಳ್ಳುತ್ತಿಲ್ಲ. ಗೂಂಡಾಗಳು ಅವ್ರಿಗೆ ಫ್ರೀಯಾಗಿ ಓಡಾಡ್ಕೊಂಡಿದ್ದಾರೆ, ಯಾವುದೇ ಅಡ್ಡಿ ಇಲ್ಲ, ಅವ್ರಿಗೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಧೈರ್ಯದಲ್ಲಿ ಅವ್ರು ಮಾಡ್ತಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣ ಅವರ ಆಕ್ರೋಶ ಅವರು ಹೊರ ಹಾಕೊಂಡಿದ್ದಾರೆ. ಈ ಕಡೆ ಆ ಬಿಗ್ ಬಾಸ್ ಖ್ಯಾತಿಯ ರಜತ್ ಅನ್ನುವಂಥ ವ್ಯಕ್ತಿ ಬಂದಿದ್ರಲ್ಲ, ಅವರು ಸಹ ವಿಡಿಯೋ ಮಾಡಿ ಹೇಳಿದ್ದಾರೆ, ಸುಮ್ಮನೆ ಹೊಡಿತಿದ್ರು, ಅವ್ರು ಬಂದು ಸುಮ್ಮನೆ ಹೊಡೆದ್ರು, ಕ್ಯಾಮ್ರಾಗಳು ಹೊಡೆದಾಕಿದ್ದಾರೆ. ಯುನೈಟೆಡ್ ಮೀಡಿಯಾದ ಕ್ಯಾಮ್ರಾಗಳು ಹೊಡೆದೋಗಿದ್ದಾವೆ, ಚೂರಾಗಿದ್ದಾವೆ, ರಿಪೇರಿ ಮಾಡೋಕ್ಕಾಗದೇ ಮಟ್ಟಕ್ಕೆ ಹೊಡೆದಾಕಿದ್ದಾರೆ ಅವುಗಳನ್ನು. ಯಾರು ಈ ಕೃತ್ಯಗಳನ್ನು ಮಾಡ್ತಿದ್ದಾರೋ ಅವರ ವಿರುದ್ಧ ಪೊಲೀಸರು ಏನು ಕ್ರಮ ಕೈಗೊಳ್ಳುತ್ತಿದ್ದಾರೆ? ಏನೂ ಇಲ್ಲ. ಇಲ್ಲಿಯವರೆಗೆ FIR ಕೂಡ ಆಗಿಲ್ಲ. ಕಂಪ್ಲೇಂಟ್ ಕೊಡಿ ನೋಡೋಣ ಅಂದ್ರಂತೆ ಬೆಳ್ತಂಗಡಿ ಪೊಲೀಸರು. ಸೌಜನ್ಯ ಕೇಸ್ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅನ್ನುವಂತಹ ಆರೋಪ ಇದೇ ಪೊಲೀಸರ ಮೇಲೆ ಇರೋದು, ಇದೇ ಬೆಳ್ತಂಗಡಿ ಪೊಲೀಸರ ಮೇಲೆ ಇರೋದು. ಆದರೂ ಅವ್ರಿಗೆ ಬುದ್ಧಿ ಬಂದಿಲ್ಲ. ಇವತ್ತಿಗೂ ಸಹ ಆ ಕಾಮಾಂಧರ ರಕ್ಷಣೆಯಲ್ಲೇ ನಿಂತಿದ್ದಾರೆ ಅನ್ನೋ ರೀತಿಯಲ್ಲಿ ಅವಕಾಶ ಕೊಡ್ತಾನೆ ಹೋಗ್ತಿದ್ದಾರೆ ಆರೋಪ ಮಾಡೋದಕ್ಕೆ, ಅವಕಾಶ ಕೊಡ್ತಾನೆ ಹೋಗ್ತಿದ್ದಾರೆ. ಅದರ ಫಲವಾಗಿ ಇವತ್ತು ಯೂಟ್ಯೂಬರ್ಗಳ ಮೇಲೆ ಈ ರೀತಿ ಹಲ್ಲೆಯಾಗಿರೋದು. ನಾಚಿಕೆ ಆಗಬೇಕು ಇಡೀ ಸಿಸ್ಟಮ್ಗೆ. ಒಂದು ಊರು ರಿಪಬ್ಲಿಕ್ ಆಗಿಬಿಡುತ್ತೆ ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ. ಅಲ್ಲಿ ಅವನು ಹೇಳಿದ್ದೇ ನಡಿಬೇಕು, ಅವನು ಏನೇ ಮಾಡಿದ್ರು ಯಾರೂ ಪ್ರಶ್ನೆ ಮಾಡಬಾರ್ದು, ಅವನನ್ನು ಪ್ರಶ್ನೆ ಮಾಡಬಾರ್ದು, ಅವನೇ ಗ್ರೇಟ್, ಅವನೇ ದೇವರು. ಮಾಡಿದ್ರೆ ನಿಮ್ಮ ಮೇಲೆ ಹಲ್ಲೆ ಮಾಡ್ತೀವಿ, ಕೇಸ್ ಹಾಕ್ತೀವಿ, ಜೈಲಿಗೆ ಹಾಕಿಸ್ತೀವಿ, ಕೊಲೆ ಮಾಡಿಸ್ತೀವಿ, ಬೆದರಿಸ್ತೀವಿ, ಕಿಡ್ನ್ಯಾಪ್ ಮಾಡ್ತೀವಿ, ಏನೆಲ್ಲ ವರ್ಷಗಟ್ಟಲೆಯಿಂದ, ಇವತ್ತು ನಿನ್ನೆಯಿಂದಲ್ಲ, 20, 30, 40 ವರ್ಷಗಳಿಂದ ನಡ್ಕೊಂಡೇ ಬರ್ತಿದೆ ಇದು. ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕಾದಂತಹ ಸರ್ಕಾರಗಳು ಹೋಗಿ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಳ್ತಾರೆ, ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ. ಇನ್ಯಾರನ್ನು ಪ್ರಶ್ನೆ ಮಾಡಬೇಕು? ನಾಚಿಕೆಗೇಡಿನ ಸಂಗತಿ ಇದು. ಸರ್ಕಾರಕ್ಕೂ ನಾಚಿಕೆ ಆಗಬೇಕು, ಪೊಲೀಸರಿಗೂ ನಾಚಿಕೆ ಆಗಬೇಕು. ಇವತ್ತು ನಡೆದಿರುವಂತಹ ಹಲ್ಲೆ ಎಲ್ರಿಗೂ ನಾಚಿಕೆ ಆಗಬೇಕು. ನೋಡೋಣ ಅದೇನು ಕ್ರಮ ಕೈಗೊಳ್ಳುತ್ತಾರೋ ನಾಳೆ ನಾಡಿದ್ರಲ್ಲಿ ಪೊಲೀಸರು. ಯಾಕಂದರೆ ಆನ್ ಕ್ಯಾಮ್ರಾ ಫೇಸ್ಗಳು ಇದ್ದಾವಲ್ಲ, ಯಾವನ ಹಲ್ಲೆ ಮಾಡೋಕ್ಕೆ ಬಂದಿದ್ದ ಅಂತ ಆನ್ ಕ್ಯಾಮ್ರಾ ಫೇಸ್ಗಳು ಇದ್ದಾವೆ. ಅಷ್ಟಿದ್ದೂ ಏನೋ ಕ್ರಮ ಕೈಗೊಂಡಿಲ್ಲ ಅಂದರೆ ಇವರ ಯೋಗ್ಯತೆ ಏನು ಅನ್ನೋದು, ಪೊಲೀಸವರ ಯೋಗ್ಯತೆ ಏನು, ಸರ್ಕಾರದ ಯೋಗ್ಯತೆ ಏನು, ಆಡಳಿತದ ಯೋಗ್ಯತೆ ಏನು ಅಂತ ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗಲಿ ಇಡೀ ರಾಜ್ಯಕ್ಕೆ. ಅಲ್ಲಿ ಏನು ನಡೀತಿದೆ, ಯಾರು ಸರಿ ಯಾರು ತಪ್ಪು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ ಇಂತಹ ಪ್ರಕರಣಗಳು ನಡೆದಾಗ. ನೋಡೋಣ ಅದೇನು ಕ್ರಮ ಕೈಗೊಳ್ತಾರೋ. ಏನೇ ಕ್ರಮ ಆದರೂ ಸಹ ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತೀನಿ. ಮತ್ತು ನಾಳೆ ಇನ್ನೊಂದಷ್ಟು ಶೋಧ ಕಾರ್ಯಗಳು ಸಹ ನಡೀತವೆ. ಪಾಯಿಂಟ್ ನಂಬರ್ 13 ಬಹಳ ಮುಖ್ಯ ಅಂತ ಹೇಳಲಾಗ್ತಿದೆ. ಅದರ ಅಗೆಯುವ ಕೆಲಸ ಇನ್ನೂ ಪೆಂಡಿಂಗ್ ಇದೆ. ಅದು ಆಗಿದ್ರೆ ಸಾಕಷ್ಟು ರಹಸ್ಯಗಳು ಹೊರಗೆ ಬರುತ್ತೆ ಅನ್ನುವಂತಹ ಆತಂಕವೂ ಸಹ ಕೆಲವರು ಕಾಡ್ತಾ ಇದೆಯಂತೆ. ನೋಡೋಣ ಅದೇನಿದೆ ಅಲ್ಲಿ ಅಂಥದ್ದು, ಅದು ನಾಳೆ ನಾಡಿದ್ರಲ್ಲಿ ಆಗುವಂಥ ಸಾಧ್ಯತೆ ಇದೆ. ಪಾಯಿಂಟ್ ನಂಬರ್ 13 ಅದು ಆದ ತಕ್ಷಣ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅಥವಾ ಅದನ್ನು ಬಿಟ್ಟು ಬೇರೆ ಏನೇ ಅಪ್ಡೇಟ್ ಇದ್ದರೂ ಧರ್ಮಸ್ಥಳದ್ದು ಇಮಿಡಿಯೇಟಾಗಿ ಕೊಡುವಂತಹ ಪ್ರಯತ್ನವನ್ನು ನಾನು ಪ್ರತಿದಿನ ಮಾಡ್ತಾನೆ ಹೋಗ್ತೀನಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.